ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಮರಂಗಸ್ವಾಮಿ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಸೊ ಯಾವಾಗಲೂ ಸಂಡೇ ಸ್ವಲ್ಪ ಬ್ಯುಸಿನೇ ಇರ್ತೀನಿ. ಸಂಡೇ ನಾರ್ಮಲ್ ಡೇಸ್ಗಿಂತ ಜಾಸ್ತಿನೇ ಬ್ಯುಸಿ ಇರ್ತೀನಿ. ಎಷ್ಟೇ ಅಂದರೆ ನಮಗೆ ನಾವು ಟೈಮ್ ಮಾಡ್ಕೋಬೇಕು ಅಂದ್ರೂ ಆಗಲ್ಲ. ಯಾಕೆಂದರೆ ಕ್ಲೀನಿಂಗ್ಸು ಅಥವಾ ಹೊರಗಡೆ ಎಲ್ಲಾದರೂ ಹೋಗೋದಿತ್ತು ಅಂದರೆ ಅದು ಸಂಡೇನೇ ಪ್ಲ್ಯಾನ್ ಆಗಿರುತ್ತೆ. ಬಟ್ ನಮ್ಮ ಪಾಪುಗೆ ಯಾವಾಗಲೂ ಟೈಮ್ ಕೊಡೋಕ್ಕಾಗಿರಲಿಲ್ಲ. ಅವನದು ಒಂದು ಟೈಮ್ನ ಅವನ ಎಂಟರ್ಟೈನ್ಮೆಂಟಿಗೆ ಟೈಮ್ ಕೊಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಅವನನ್ನು ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಪ್ರತಿ ಸರಿ ಅರ್ಜೆಂಟಲ್ಲಿ ಬುಕ್ ಮಾಡೋಕ್ಕೆ ಹೋಗ್ತಿದ್ದೆ, ನನಗೆ ಸ್ವಿಮ್ಮಿಂಗ್ದು ಸ್ಲಾಟೇ ಸಿಗ್ತಿರಲಿಲ್ಲ. ನಾಗರಬಾವಿನಲ್ಲಿ ಅನ್ಮೀಸ್ ಹಾಸ್ಪಿಟಲ್ ಅಂತ ಇದೆ, ವೆಟರ್ನಿಟಿ ಹಾಸ್ಪಿಟಲು. ಸೊ ಅಲ್ಲಿ ಯಾವಾಗ್ಲೂ ಅಪಾಯಿಂಟ್ಮೆಂಟ್ ತೊಗೋಬೇಕಾದ್ರೆ ಮೇಡಮ್ ನೀವು ಸಡನ್ನಾಗಿ ಕೇಳಿದ್ರೆ ಸಿಗಲ್ಲ, ಒನ್ ಡೇ ಮುಂಚೆ ಬುಕ್ ಮಾಡ್ಕೋಬೇಕು ಅಂತ ಹೇಳೋರು ಪ್ರತಿ ಸಂಡೇ ಕಾಲ್ ಮಾಡಿದಾಗಲೂ. ಸೊ ನಾನು ಆಲ್ರೆಡಿ ನಿನ್ನೆ ಮಾರ್ನಿಂಗೇ ಕಾಲ್ ಮಾಡಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. 11:30ಗಿದೆ. ಸೊ ನಾನು ಪಾಪು ಇವಾಗ ಹಾಸ್ಪಿಟಲ್ಗೆ ಹೋಗ್ತೀವಿ. ಅಂದರೆ ಅದು ಅಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ ಇದೆ ಡಾಗ್ಸ್ಗೆ. ಸೊ ಅವನು ವಾಕಿಂಗ್ ಅಂದಿದೆ ಕಲ್ಕುತ್ತಿದ್ದಾನೆ ಆಲ್ರೆಡಿ. ವಾಕಿಂಗ್ ಹೋಗೋಣವಾ ವಾಕಿಂಗ್ ಹೋಗೋಣವಾ? ಎಲ್ಲಿ ಬೆಲ್ಟ್ ಎಲ್ಲಿ ವಾಕಿಂಗ್ ಹೋಗ್ಬೇಕಲ್ವ ನಾವಿವಾಗ? ಬೆಲ್ಟ್ ಎಲ್ಲಿ? ವಾಕಿಂಗ್ ಹೋಗೋಣವಲ್ಲ? ಹಾಂ ಅಲ್ಲ, ವಾಕಿಂಗ್ ಹೋಗೋಣ. ಅವನಿಗೆ ವಾಕಿಂಗ್ ಅಂದರೆ ಫುಲ್ ಖುಷಿಯಾಗಿ ಹೋಗುತ್ತೆ. ಬೆಲ್ಟ್ ಹುಡ್ಕೊಳ್ಳೋಕೆ ಹೋಗ್ತಾನೆ. ಸೊ ಇವಾಗ ಅವನ್ನ ಕರ್ಕೊಂಡು ಆಟೋದಲ್ಲಿ ಹೊರಟ್ಬಿಟ್ಟು ಬರಬೇಕು. ಸೊ ವಾಕಿಂಗ್ ಅಂದ ತಕ್ಷಣನೇ ಆಚೋದ. ಸೊ ಸಿಗೋಣ ಹಾಸ್ಪಿಟ್ಲಲ್ಲಿ. ಈಗ ಬೆಲ್ಟ್ ಹಾಕೋ ಸಾಹಸ ಇದೆಯಲ್ಲ ಅಬ್ಬಬ್ಬ, ಅದೇನು ನಾನು ಬಿಟ್ಟು ಓಡೋಗ್ಬಿಡ್ತೀನೇನೋ ಅನ್ನೋ ಥರ ಆಡ್ತಾನೆ. ಅವನಿಗೆ ಬೆಲ್ಟ್ ಹಾಕಿ ಅವನನ್ನು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂದರೆ ಅದು ನಿಜವಾಗ್ಲೂ ದೊಡ್ಡ ಸಾಹಸನೇ ಸರಿ. ಸೊ ಫೈನಲಿ ಅವನಿಗೆ ಬೆಲ್ಟ್ ಹಾಕ್ಬಿಟ್ಟು ಅವನನ್ನು ಕರ್ಕೊಂಡು ಆಟೋದಲ್ಲಿ ಸೀದಾ ಅನ್ಮೀಸಿಗೆ ಹೋದೆ. ಅನ್ಮೀಸ್ ಯಾಕೆ ಯಾವಾಗಲೂ ನನಗೂ ಸ್ನೂಪಿಗೂ ಇಷ್ಟ ಆಗುತ್ತೆ ಅಂದರೆ ಅಲ್ಲಿ ಕೆಲಸ ಮಾಡುವಂಥವ್ರು ತುಂಬ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಸ್ನೂಪಿನ ಅಂತ ಹೇಳಿದ್ರೆ. ಸೇಮ್ ನಾನು ಹೇಗೆ ಸ್ನೂಪಿನ ಪಾಪು ಥರನೇ ಟ್ರೀಟ್ ಮಾಡ್ತೀನೋ ಅಷ್ಟೇ ನೀಟಾಗಿ ಟ್ರೀಟ್ ಮಾಡ್ತಾರೆ. ಪ್ರೀವಿಯಸ್ ನಾನು ಒಂದಷ್ಟು ಹಾಸ್ಪಿಟಲ್ಸ್ಗಳಿಗೆಲ್ಲ ಹೋಗಿದ್ದೀನಿ ಸ್ನೂಪಿನ ಕರ್ಕೊಂಡು. ಬಟ್ ಅಲ್ಲೆಲ್ಲ ತುಂಬ ಅಂದರೆ ತುಂಬ ಕೆಟ್ಟದಾಗಿ ನಡೆಸ್ಕೊತಾರೆ. ನಾನು ಆ ಹಾಸ್ಪಿಟಲ್ಗಳಿಗೆ ಹೋಗೋದೇ ಬಿಟ್ಬಿಟ್ಟೆ. ಅಷ್ಟು ಕೆಟ್ಟದಾಗಿ ನಡೆಸ್ಕೊಳ್ಳೋದು. ಮತ್ತು ಹೇರ್ ಕಟ್ಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಒಡೆದು ಹೇರ್ ಕಟ್ಟಿಂಗ್ ಮಾಡೋದಕ್ಕೆ ಹೋಗೋದು, ಈ ಥರ ಎಲ್ಲ ಮಾಡೋರು. ಅಂದರೆ ಸ್ವಲ್ಪ ಹಠ ಮಾಡಿದ್ರೂ ಒಡೆಯೋದು, ಈ ಥರ ಎಲ್ಲ ಮಾಡೋರು. ಬಟ್ ನನ್ನ ಪಾಪು ಹೆಂಗೆ ಅಂದರೆ ಸ್ವಲ್ಪ ತರಲೆ ಮಾಡ್ತಾನೆ ಬಿಟ್ಟರೆ ಕಚ್ಚಲ್ಲ, ತುಂಬ ಹಠ ಮಾಡಲ್ಲ. ಅವನು ಹೊಸಬ್ರ ಹತ್ರ ಸ್ವಲ್ಪ ಆರಾಮಾಗೇ ಇರ್ತಾನೆ. ಅಂದರೆ ಎದುರುಕೊಂಡು ಸುಮ್ಮನೆ ಅವ್ರು ಹೇಳ್ದಂಗೆ ಕೇಳ್ತಾನೆ. ಬಟ್ ಅಂಥ ಹುಡ್ಗಂಗೂ ಕೂಡ ತುಂಬ ಎದುರಿಸ್ಬಿಟ್ಟಿರೋರು. ಅವನು ವಾಪಸ್ ಮನೆಗೆ ಕರ್ಕೊಂಡು ಬಂದಮೇಲೂ ಕೂಡ ತುಂಬ ಬೈದಲ್ಲೇ ಇರೋನು. ಯಾವ ಹಾಸ್ಪಿಟಲ್ ಹೇಳೋದು ಬೇಡ, ಬಟ್ ನನಗೆ ಅದು ತುಂಬ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಅದೆಲ್ಲ ಆದಮೇಲೆ ನನಗೆ ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಪರವಾಗಿಲ್ಲ, ಅನ್ಮಿಸ್ ಇಸ್ ಬೆಸ್ಟ್ ಅಂತ ಅನಿಸ್ಬಿಟ್ಟು ನಾನು ಯಾವಾಗಲೂ ಅನ್ಮಿಸ್ಗೆ ಹೋಗ್ತೀನಿ. ಸೊ ಈ ಸರಿ ಅವನದು ಸಲೂನ್ ಸರ್ವಿಸು ಮತ್ತು ಸ್ವಿಮ್ಮಿಂಗ್ ಸರ್ವಿಸ್ ತೊಗೊಂಡಿದ್ರಿಂದ ಅವನದು ಸ್ವಿಮ್ಮಿಂಗೆಲ್ಲ ಮಾಡಿಸ್ಕೊಂಡು ಬಂದಿದ್ದಾಯಿತು. ಇವನ್ನ ಸ್ವಲ್ಪ ತುಂಬ ದಿನ ಆಗೋಗ್ಬಿಟ್ಟಿತ್ತು ಸ್ವಿಮ್ಮಿಂಗಿಗೆ ಕರ್ಕೊಂಡು ಹೋಗಿ. ಸ್ಟಾರ್ಟಿಂಗ್ ಸ್ವಲ್ಪ ಗಾಬರಿ ಆದ, ಅದು ಬಿಟ್ಟು ಅದಾದಮೇಲೆ ತುಂಬ ಚಿಲ್ಡಾಗಿ ಆರಾಮಾಗಿ ಆಟ ಆಡಿಕೊಂಡು ಬಂದಿದ್ದಾಯಿತು. ಬಟ್ ಇದು 1 hour ಸರ್ವಿಸ್ ಇರುತ್ತೆ. 1 hourಗೆ ಮೇ ಬಿ ಅವರು 600 ಏನೋ ಚಾರ್ಜ್ ಮಾಡ್ತಾರೆ. ಬಟ್ ನಾನು ನಮ್ಮದು ಪಗ್ಗಲ್ವಾ, ಬೇಗ ಸುಸ್ತಾಗ್ಬಿಡ್ತಾನೆ ಅಂತ ಹೇಳಿ ಒಂದು 15 to 20 minutes ಅಷ್ಟೇ ಸ್ವಿಮ್ ಮಾಡಿಸ್ಬಿಟ್ಟು ಸೀದಾ ಸಲೂನಿಗೆ ಕರ್ಕೊಂಡು ಹೋದೆ ಅವನನ್ನು. ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಸೋಣ ಅಂತ. ಏಕೆಂದರೆ ಈ ಟೈಮ್ನಲ್ಲಿ ಸ್ವಲ್ಪ ಹೇರ್ಸ್ ಎಲ್ಲ ಜಾಸ್ತಿ ಉದುರ್ತಾ ಇರುತ್ತೆ ಪೆಟ್ಗಳದು. ಸೊ ಇವನನ್ನು ನನ್ನ ಪಕ್ಕ ಹಾಸಿಗೆ ಮೇಲೆ ಮಲಗಿಸ್ಕೊಳ್ಳೋದ್ರಿಂದ ತುಂಬ ಕೂದಲು ಉದುರುತ್ತೆ ಅಂತ ಹೇಳಿ ಸ್ವಲ್ಪ ಅವಾಗವಾಗ ಹೇರ್ ಕಟ್ ಮಾಡಿಸ್ತಿರ್ತೀನಿ. ಸೊ ಇವನಿಗೆ ಹೇರ್ ಕಟ್ಟು, ನೇಲ್ ಕಟ್ಟು, ಆಮೇಲೆ ಸ್ವಲ್ಪ ಕಿವಿ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಮನೆಯಲ್ಲಿ ನಾವು ಎಷ್ಟೇ ಬಲವಂತ ಮಾಡಿದ್ರೂ ಕಿವಿ ಮಾತ್ರ ಕ್ಲೀನ್ ಮಾಡಿಸ್ಕೊಳ್ಳಲ್ಲ, ಹಠ ಮಾಡ್ತಾನೆ, ಕಚ್ಚೋದಕ್ಕೆ ಬಂದುಬಿಡ್ತಾನೆ. ಸೊ ಆದರೆ ಸಲೂನಿಗೆ ಕರ್ಕೊಂಡು ಹೋದರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಎಲ್ಲ ಮಾಡಿಸ್ಕೊತಾನೆ. ಏನೋ ಇಷ್ಟೇ ಡೀಸೆಂಟಾಗಿದ್ದೀನಿ ನಾನು ಅನ್ನೋ ಥರ ಎಲ್ಲ ಸರ್ವಿಸ್ ಮಾಡಿಸ್ಕೊತಾನೆ. ಸೊ ಅದಕ್ಕೆ ಯಾವಾಗ್ಲೂ ಸಲೂನ್ಗೆ 1 ತಿಂಗ್ಳಿಗೆ ಒಂದ್ಸರಿ ಅಥವಾ 2 ತಿಂಗ್ಳಿಗೆ ಒಂದ್ಸರಿ ಸಲೂನ್ಗೆ ಕರ್ಕೊಂಡೋಗಿ ಸ್ನಾನ, ನೇಲ್ ಕಟ್ಟು, ಇಯರ್ ಕ್ಲೀನಿಂಗು ಎಲ್ಲನೂ ಮಾಡಿಸ್ಕೊಂಡು ಬಂದುಬಿಡ್ತೀನಿ. ತುಂಬ ಅವನು ರಿಲ್ಯಾಕ್ಸ್ಡ್ ಫೀಲ್ ಆಗ್ತಾನೆ. ಅಲ್ಲಿಂದ ಬಂದಮೇಲೆ ತುಂಬ ಫ್ರೆಶ್ಶಾಗಿ ತುಂಬಾ ರಿಲ್ಯಾಕ್ಸ್ಡ್ ಆಗಿರ್ತಾನೆ. ಆಮೇಲೆ ಒಳ್ಳೆ ನಿದ್ದೆ ಕೂಡ ಮಾಡ್ತಾನೆ ಅಲ್ಲಿಂದ ಬಂದಮೇಲೆ. ಅದು ತುಂಬ ಖುಷಿ ವಿಷಯ. ಸೊ ಫೈನಲಿ ಅವನಿಗೆ ಎಲ್ಲ ಸರ್ವಿಸ್ನೂ ಕೂಡ ಮಾಡಿಸ್ಬಿಟ್ಟು ಅವ್ನು ಹೇಗೆ ಅಂದರೆ ಆ ಸರ್ವಿಸ್ ಮಾಡಿಸ್ಕೋಬೇಕಾದ್ರೂ ಅಷ್ಟೇ ತುಂಬ ನೀಟಾಗಿ ಡೀಸೆಂಟಾಗಿದ್ದ. ಎಲ್ಲೂ ಕೂಡ ಆಟ ಮಾಡಲಿಲ್ಲ.
ತುಂಬ ಎಲ್ಲ ಹೇರ್ ಕಟ್ ಮಾಡಬೇಕಾದ್ರಾಗಲಿ ನೇಲ್ ಕಟ್ ಮಾಡಬೇಕಾದ್ರಾಗಲಿ ತುಂಬ ನೀಟಾಗಿದ್ದ. ಅಲ್ಲಿ ಸ್ಟಾಫ್ಸ್ ಕೂಡ ಅಷ್ಟೇ ತುಂಬ ನೀಟಾಗಿ ಎಲ್ಲ ಸರ್ವಿಸ್ನ ಮಾಡಿಕೊಟ್ರು. ತುಂಬಾ ಖುಷಿಯಾಯಿತು. ನೈಲ್ಸ್ ಕಟ್ ಆಯ್ತಲ್ವಾ? ಸ್ವಲ್ಪನೇ. ಪ್ಲೇನ್ ಇಲ್ವಾ? ಬಾರೋ ಬಾರೋ. ಎಷ್ಟದು? 380 ಹಾಕಿ ನೋಡ್ತೀರಾ? ಇದು ತಗೊಳ್ಳಿ. ಇರೋ ಸುಮ್ಮನೆ ನಿಂತ್ಕೋ ಒಂದು ಕಡೆ. ಅಯ್ಯೋ ಮಾಮ ಇಟ್ಕೊಂಡ್ಲ ಅವನ. ನಿಮಗಿದು ಚೆನ್ನಾಗಿ ಕಾಣಿಸ್ತಾನೆ. ಸ್ಯಾಟಿನ್ ಟೈಪ್ ಇದೆಯಲ್ಲ ಅಲ್ಲ? ಅಲ್ಲೋ ಇದು ಹಿಂಗೆ ಬರುತ್ತಾ? ತುಂಬ ಕರೆಕ್ಟಾಯ್ತಾ ಇರೋ. ಅದು ಇದ್ರೊಳಗಡೆ ಬರಲಿ. ಟೈಟ್ ಆಗಿದೆ, ಬಾರೋ ಇಲ್ಲಿ. ಇದು ಸುಮ್ಮನೆ ಬೇಕು ಬೇಕಾ? ಒಂದು ಚಿಮ್ಮರ್ ಕೊಡಿ ಕಟ್ ಮಾಡಿಬಿಟ್ಟು. ಹಾಂ ಭಯ ಕಚ್ಚಲ್ಲ? ಹಾಂ. ಯಾವುದದು ಬ್ರೀಡ್? ಏನು ಹೆಸರು? ಸಿರಿ. 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 ಹಾಯ್ ಸಿರಿ. ಹಾಯ್ ಸಿರಿ. ಸಿರಿ ಯಾರದ್ದು? ಎಲ್ಲಿ ಬಂದಿರೋದು ಸಿರಿ? ತಾಳಿ ತಾಳಿ ಕಟ್ತಿದ್ದಾರೆ. ಬಾರ ಮದುವೆ ಮಾಡಿಸ್ತೀನಿ ಬಾ ನಿಮಗೆ. ಬೈಲಿ ಬರ. ನಮ್ಮ ಸ್ನೂಪಿಗೆ ಮದುವೆ ಆಗೋಯ್ತು. ಮದುವೆ ಲಂಡನಿಂದ ಜಾನುವಾರಕ್ಕೆ ಬರ್ತಾ ಸ್ನೂಪಿಗೋಸ್ಕರ ಒಂದು ಬ್ಯಾಡ್ಜ್ ತೊಗೊಂಡು ಬಂದಿದ್ರು. ಆ ಬ್ಯಾಡ್ಜಿಗೆ ಬೆಲ್ಟ್ ಇರಲಿಲ್ಲ. ಸೊ ಅವನಿಗೊಂದು ಬೆಲ್ಟ್ ತೊಗೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಜೀವನಿನಮ್ಮ ನನ್ನ ಪ್ರಾಣನಿನಮ್ಮ, ನಾನು ಇರೋದೇ ನಿನ್ನ ಕಾವಲಿಗಮ್ಮ. ಆಡಿಕೋ ಪಾಡಿಕೋ ಲೋಕವಾ ತಿಳಿದುಕೋ, ನಾ ಹಾಡುವೆ ಲಾಲಿಯಾ ಲಾಲಿಯಾ, ನಾ ಹಾಡುವೆ ಲಾಲಿಯಾ ಲಾಲಿಯಾ. ಪಾಪು ಮರಿ ನನ್ನ ಸ್ನೂಪಿ ಮರಿ, ಜಾಣ ಮರಿ ನೀ
तुम्हारी